ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾದ ಸಮಯ ಆರಂಭವಾಗುತ್ತಿದೆ. ಏಕೆಂದರೆ ಜೂನ್ 29 ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ. ಈ ಒಂದು ಹುಣ್ಣಿಮೆಯನ್ನು ಜ್ಯೇಷ್ಠ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಶುಭ ಸುದ್ದಿ, ಶುಭ ಸಮಯ, ಶುಭವಾದ ವಿಶೇಷವಾದ ಒಂದು ಶುಭ ಸುದ್ದಿಗಳನ್ನು ನಿರೀಕ್ಷೆ ಮಾಡಬಹುದು. ಈ ಮೂರು ವಿಚಾರಗಳು ಇಂದು ನಿಜವಾಗದಿದ್ದರೆ ನಾನು ಅನ್ನ ನೀರನ್ನು ತ್ಯಜಿಸುತ್ತೇನೆ. ಬಹಳಷ್ಟು ವಿಶೇಷವಾಗಿ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ, ನಿಮ್ಮ ಜೀವನದಲ್ಲಿ ಹುಣ್ಣಿಮೆ ಮುಗಿದ ನಂತರ ಇದು ಖಂಡಿತವಾಗಿ ನಡೆಯುತ್ತದೆ. ಎಂದಿಗೂ ಈ ಮಾತು ತಮಾಷೆಯಾಗಿರುವುದಿಲ್ಲ. ಇಂದಿನ ಭವಿಷ್ಯವಾಣಿಯನ್ನು ನೀವು ತಿಳಿದುಕೊಳ್ಳೋದು ಖಂಡಿತವಾಗಿ ನಿಮ್ಮ ಜೀವನದ ಆಶೀರ್ವಾದವಾಗಿರುತ್ತದೆ. ನೀವು ಆಶ್ಚರ್ಯಚಕಿತರಾಗಿರ್ತೀರಾ. ಏಕೆಂದರೆ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ನಿಖರವಾಗಿರುವಂತಹ ಜಾತಕವು ಬಹಿರಂಗವಾಗುತ್ತದೆ. ಇದು ಸಾಮಾನ್ಯವಾದ ಭವಿಷ್ಯವಾಣಿಯಲ್ಲ. ಕಾರಣ ಇದನ್ನು ಭಗವಾನ್ ಭೋಲೆನಾಥನಾದ ಶಂಕರನು ನೇರವಾಗಿರುವ ಸಂದೇಶದ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಇಂದು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳದಿದ್ದರೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ತೀರಾ. ಆದ್ದರಿಂದ ದುಃಖವನ್ನ ಪಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಘಟನೆಗಳನ್ನು ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡುತ್ತೇನೆ. ಅದನ್ನು ನಿಮ್ಮ ಜೀವನದಲ್ಲಿ ಹಲವಾರು ವರ್ಷಗಳ ನಂತರ ಬರತಕ್ಕಂಥ ವಿಶೇಷವಾಗಿರುವಂತಹ ಜ್ಯೇಷ್ಠ ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಬೆಳಕನ್ನು ತರುತ್ತದೆ. ಕಷ್ಟಗಳ ಕತ್ತಲೆಗಳಿಂದ ನಿಮ್ಮನ್ನು ಹೊರಗೆ ತರುತ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು, ದುಃಖಗಳು ನಾನು ನಿಮ್ಮ ಸ್ವಂತ ಮನಸ್ಸಿನಿಂದ ಏನನ್ನ ಕೂಡ ಹೇಳುತ್ತಿಲ್ಲ. ಇದು ನಿಮ್ಮ ಹಣೆ ಬರಹ. ಇದನ್ನ ಭಗವಂತನೇ ಬರೆದಿದ್ದಾನೆ. ಇದು ದೊಡ್ಡ ಭಾಗ ಇನ್ನೂ ಬರಬೇಕಿದೆ. ಕಳೆದ ಕೆಲವು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ವಿಚಿತ್ರವಾದ ವಿಚಾರಗಳು ಇದ್ದಕ್ಕಿದ್ದಂತೆ ಸಂಭವಿಸಲು ಪ್ರಾರಂಭಿಸುತ್ತವೆ. ಕೆಲವೊಮ್ಮೆ ನೀವು ಯಾವುದೇ ಕಾರಣವಿಲ್ಲದೆ ಅಶಾಂತಿಯನ್ನು ಅನುಭವಿಸ್ತೀರಿ. ಕೆಲವೊಮ್ಮೆ ಕೆಲಸ ಅರ್ಧದಲ್ಲೇ ನಿಂತು ಹೋಗುತ್ತದೆ. ಕೆಲವೊಮ್ಮೆ ನಿಮ್ಮ ಸ್ವಂತ ಜನರು ಬದಲಾಗುತ್ತಿರುವಂತೆ ಕಾಣುತ್ತದೆ. ಅಥವಾ ರಾತ್ರಿಯಲ್ಲಿ ದೇವರ ಹೆಸರುಗಳು ಪದೇ ಪದೇ ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಬರುತ್ತದೆ. ಇದು ನಡೆಯುತ್ತಿದ್ದರೆ ಅದನ್ನು ಸಾಮಾನ್ಯವೆಂದು ಪರಿಗಣಿಸಬೇಡಿ. ಏಕೆಂದರೆ ಶಂಕರನ ಒಂದು ವಿಶೇಷವಾದ ಭಕ್ತರಿಗೆ ಆಶೀರ್ವಾದ ಸಿಕ್ಕಾಗ ಮಾತ್ರ ಅದೃಷ್ಟ ಬದಲಾಗುತ್ತದೆ. ಆಗ ಮಾತ್ರ ಮೊದಲ ಸಂಕೇತವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ಒಟ್ಟಾರೆಯಾಗಿ ಮಿಥುನ ರಾಶಿಯವರೇ, ಇದೇ ಒಂದು ಚಿಹ್ನೆ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಆದರೆ ಜಾಗರೂಕರಾಗಿರಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ಸಂಭವಿಸುವಂತಹ ಎಲ್ಲ ತೊಂದರೆಗಳಿಗೆ ಪರಿಹಾರವನ್ನು ನಾನು ತಿಳಿಸಿಕೊಡ್ತೇನೆ. ಇದನ್ನು ನೀವು ನಿಮ್ಮ ಜೀವನದುದ್ದಕ್ಕೂ ಎಂದಿಗೂ ಮರೆಯುವುದಿಲ್ಲ. ಏಕೆಂದರೆ ಇಂದು ಬಹಿರಂಗಗೊಳ್ಳುವಂತಹ ಸತ್ಯಗಳಲ್ಲಿ ಮೊದಲನೆಯ ಸತ್ಯವು ನಿಮ್ಮ ಸಂಪತ್ತಿಗೆ ಸಂಬಂಧಿಸಿದೆ. ಎರಡನೆಯ ಸತ್ಯವು ನಿಮ್ಮ ಶತ್ರುಗಳು ಮತ್ತು ನಿಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದೆ. ಮತ್ತು ಮೂರನೇ ಸತ್ಯವು ತುಂಬ ಆಳವಾಗಿದ್ದು ಅದು ನಿಮ್ಮ ಮನಸ್ಸನ್ನು ವಿಸ್ಮಯಗೊಳಿಸಬಹುದು. ನಾಲ್ಕನೇ ಸತ್ಯವು ನಿಮ್ಮ ಜೀವನದ ಉದ್ದಕ್ಕೂ ನೀವು ಶ್ರಮಿಸುತ್ತಿರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿ ನೀವು ಒಳ್ಳೆಯದನ್ನು ಮಾಡಬಹುದು ಎನ್ನುವಂತಹ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಆಗಿರುತ್ತದೆ. ಈ ನಾಲ್ಕು ಸುದ್ದಿಗಳು ಖಂಡಿತವಾಗಿ 4 ದಿನಗಳಲ್ಲಿ ನಡೆಯುತ್ತದೆ. ಆದ್ದರಿಂದ ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ರೂ ಕೂಡ ಎಲ್ಲವನ್ನ ಸರಿಪಡಿಸ್ಕೊಳ್ಬೇಕು ಅಂದರೆ ಓಂ ಶ್ರೀ ಮಾತ್ರೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಒಬ್ಬ ವ್ಯಕ್ತಿಯು ಖಂಡಿತವಾಗಿ ದೇವರ ಮೊರೆ ಹೋದಾಗ ಅವನ ಹೃದಯದಲ್ಲಿ ಅದೆಷ್ಟೇ ನೋವುಗಳಿದ್ದರೂ ಎಲ್ಲವೂ ಕೂಡ ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ತಡವಾಗಿ ಬರುವಂತಹ ಅವಕಾಶವನ್ನು ಆದಷ್ಟು ಬೇಗನೆ ಪಡೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳಿಗೂ ಕೂಡ ನಿಖರವಾದ ಜಾತಕವನ್ನು ನೋಡಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥ ಆ 4 ಸತ್ಯಗಳು ಯಾವ್ಯಾವು ಎಂಬುದನ್ನು ಕಂಡುಕೊಳ್ಳೋಣ. ನನ್ನ ಪ್ರೀತಿಯ ಮಿಥುನ ರಾಶಿಯವರೇ, ಈಗ ಇದನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ವಿಷಯ ಈಗ ನಿಮಗೆ ಹೇಳಲು ಹೊರಟಿರುವಂಥದ್ದು ಕೇವಲ ತಿಂಗಳುಗಳಿಂದ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸತ್ಯವಾಗಿತ್ತು ಮತ್ತು ಬಹುಶಃ ನೀವು ಸ್ವಂತ ಅದನ್ನು ಅನುಭವಿಸಿ ಬಂದಿದ್ದೀರಾ. ಕಠಿಣ ಪರಿಶ್ರಮ ಮುಗಿದರೂ ಫಲಿತಾಂಶ ಅರ್ಧಂಬರ್ಧ, ಹಣ ಮಾತ್ರ ಬರುತ್ತಲೇ ಇಲ್ಲ. ನೀವು ಭಾವಿಸಿರಬಹುದು, ಆದರೆ ಅದು ಬಾಳಿಕೆ ಬರುವುದಿಲ್ಲ. ಏಕೆಂದರೆ ಯಾವುದೇ ಕೆಲಸವು ಪ್ರಾರಂಭವಾಗುವ ಮೊದಲು ಚೆನ್ನಾಗಿ ಕಾಣುತ್ತದೆ, ಆದರೆ ಕೊನೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಡಚಣೆ ಉಂಟಾಗುತ್ತದೆ ಮತ್ತು ನಿಮ್ಮನ್ನು ನಿಜವಾಗಿಯೂ ಅತ್ಯಂತ ನೋವಿನಿಂದ ಅರ್ಥ ಮಾಡಿಕೊಂಡ ವ್ಯಕ್ತಿ ನಿಧಾನವಾಗಿ ದೂರ ಹೋಗುತ್ತಾನೆ. ಅದು ಹೇಗೆ ನಿಮಗೆ ಗೊತ್ತಿರುತ್ತದೆಯೋ ಗೊತ್ತಿಲ್ಲವೋ, ಆದರೆ ಖಂಡಿತವಾಗಿ ನಿಮ್ಮ ಹತ್ರ ಹಣ ಇದ್ದಾಗ ಮಾತ್ರ ಎಲ್ಲ ಸ್ನೇಹ ಸಂಬಂಧಗಳು ನಿಮ್ಮ ಸುತ್ತಮುತ್ತ ಸುತ್ತುವರಿಯುತ್ತದೆ. ನೀವು ಹಣವಿಲ್ಲದೆ ಸಾಮಾನ್ಯವಾದ ಮನುಷ್ಯನಾದಾಗ, ನಿಮ್ಮಲ್ಲಿ ಸಮಸ್ಯೆಗಳು ಬಂದಾಗ ಎಲ್ಲರೂ ಕೂಡ ನಿಮ್ಮನ್ನು ಕೈಬಿಟ್ಟು ಹೋಗ್ತಾರೆ. ಇದರ ಹಿಂದೆ ಆಳವಾದ ಅರ್ಥವಿದೆ. ಏಕೆಂದರೆ ಕೆಲವು ಸಮಯದಿಂದ ಮಿಥುನ ರಾಶಿಯವರು ನಿಮ್ಮ ಒಳಗಿನ ಶಕ್ತಿಯನ್ನು ದುರ್ಬಲಗೊಳಿಸಿದಂತಹ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳು ನಮ್ಮ ಹೃದಯವನ್ನು ಮುರಿಯಲು ಪ್ರಾರಂಭಿಸಿದವು. ರಾತ್ರಿಯಲ್ಲಿ ಆತಂಕ ಹೆಚ್ಚಾಯಿತು ಮತ್ತು ಹಲವು ಬಾರಿ ಹಾಗಾದರೆ ನೀವು ಆಶ್ಚರ್ಯಪಡುತ್ತಿರಬಹುದು, ದೇವರು ನನ್ನ ಮಾತನ್ನು ಏಕೆ ಕೇಳುತ್ತಿಲ್ಲ? ಆದರೆ ಸ್ವಲ್ಪ ಕಾಯಿರಿ, ಅದರಲ್ಲೇ ದೊಡ್ಡ ರಹಸ್ಯವಿದೆ. ದೇವರು ನಿಮಗೆ ಆಶೀರ್ವಾದದ ಮೂಲಕ ಕೆಲವೊಂದಿಷ್ಟು ಸಂಕೇತಗಳನ್ನು ಕಳಿಸಿದ್ದಾರೆ.
ಹೌದು, ಖಂಡಿತವಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇತ್ತೀಚಿನ ದಿನದಲ್ಲಿ ಕೆಲವು ವಿಚಿತ್ರ ಅನುಭವಗಳು ಆಗುತ್ತಿವೆಯೇ. ಕೆಲವೊಮ್ಮೆ ಮನಸ್ಸಿನಲ್ಲಿ ಅರ್ಥವಾಗದ ಆತಂಕ, ಕೆಲವೊಮ್ಮೆ ಕಾರಣವಿಲ್ಲದೆ ಸಂತೋಷ, ಇನ್ನೊಮ್ಮೆ ಯಾವುದೋ ದೊಡ್ಡ ಬದಲಾವಣೆ ಆಗುತ್ತದೆ ಎಂಬ ಭಾವನೆ. ಹಾಗಿದ್ದರೆ ಖಂಡಿತವಾಗಿ ನಿಮ್ಮೊಂದಿಗೆ ದೇವರು ಯಾವಾಗಲೂ ಸದಾ ಇರ್ತಾರೆ ಎನ್ನುವಂತಹ ಸೂಚನೆ ಇದಾಗಿರುತ್ತದೆ. ಆದರೆ ಆತನು ಮಾಡುವಂತಹ ವಿಧಾನ ವಿಭಿನ್ನವಾಗಿರುತ್ತದೆ. ಆಕಾಶದಿಂದ ಧ್ವನಿ ಬರುವುದಿಲ್ಲ, ಕನಸಿನಲ್ಲಿ ಮಾತ್ರ ಕಾಣಿಸಿಕೊಳ್ಳುವುದಿಲ್ಲ. ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು, ಭೇಟಿಯಾಗುವ ಜನರು, ಪದೇ ಪದೇ ಕಾಣುವ ಸಂಕೇತಗಳು, ಮನಸ್ಸಿನ ಒಳಗಿನಿಂದ ಬರುವ ಧ್ವನಿ, ಇವೆಲ್ಲವೂ ದೇವರು ನೀಡುವ ಸೂಚನೆಗಳಾಗಿರಬಹುದು. ಅನೇಕ ಜನರು ಈ ಸೂಚನೆಯನ್ನ ನಿರ್ಲಕ್ಷ್ಯ ಮಾಡ್ತಾರೆ. ನಂತರ ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಅಥವಾ ಅವಕಾಶಗಳು ಕೈ ತಪ್ಪಿದಾಗ ಪಶ್ಚಾತ್ತಾಪ ಪಡುತ್ತಾರೆ. ಮಿಥುನ ರಾಶಿಯವರಲ್ಲಿ ಸಹಜವಾಗಿ ನಾಯಕತ್ವದ ಗುಣ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಆದರೆ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸವೇ ದೈವಿಕ ಎಚ್ಚರಿಯನ್ನ ಕಡೆಗಣಿಸುವಂತೆ ಮಾಡಿಬಿಡ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಹುಣ್ಣಿಮೆಯ ನಂತರ ಬರ್ತಕ್ಕಂತಹ ಪ್ರತಿಯೊಂದು ಸೂಚನೆಯನ್ನ ನಿರ್ಲಕ್ಷ್ಯ ಮಾಡದೇನೆ ಸಂಪೂರ್ಣವಾಗಿ ನೀವು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಎಲ್ಲವನ್ನ ಕೂಡ ಬದಲಾಯಿಸಬಹುದು. ನಿಮ್ಮನ್ನ ದೇವರು ಪರೀಕ್ಷಿಸುತ್ತಿದ್ದನು, ಏಕೆಂದರೆ ದೊಡ್ಡ ಬದಲಾವಣೆಗೆ ಉದ್ದೇಶಿಸಲಾದಾಗ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿನ ಹೋರಾಟವು ಈಗ ಕೊನೆಗೊಳ್ಳುತ್ತಿದೆ. ಆದರೆ ನೆನಪಿಡಿ, ಇಲ್ಲಿ ಜನರು ಮಾಡುವ ದೊಡ್ಡ ತಪ್ಪು ಏನು ನಿಮಗೆ ಗೊತ್ತಾ? ಯಾವುದೇ ರೀತಿಯ ಒಂದು ಸಂಕೇತ ಸಿಕ್ಕರೂ ಕೂಡ ನಂತರವೂ ನೀವು ಭಯದಲ್ಲೇ ಬದುಕುತ್ತಲೇ ಇರುತ್ತೀರಾ ಮತ್ತು ಭಯವು ವ್ಯಕ್ತಿಯ ಭವಿಷ್ಯಕ್ಕೆ ದೊಡ್ಡ ಅಡಚಣೆಯಾಗಿರುತ್ತದೆ. ಆದ್ದರಿಂದ ಹಿಂದಿನಿಂದ ಒಂದು ವಿಚಾರವನ್ನು ನೆನಪಿಡಿ, ಕಳೆದು ಹೋದದ್ದನ್ನು ಹಿಡಿದಿಟ್ಟುಕೊಳ್ಳಬೇಡಿ. ಏಕೆಂದರೆ ಮುಂಬರುವಂತಹ ದಿನದಲ್ಲಿ ಏನಾಗುತ್ತದೆ ಎಂಬುದು ನಿಮ್ಮ ಹಿಂದಿನ ತೊಂದರೆಗಳಿಗಿಂತ ದೊಡ್ಡದಾಗಿರುತ್ತದೆ. ಆದರೆ ನಿಜವಾದ ಸಮಯ ಇನ್ನೂ ಬರಬೇಕಿದೆ, ಏಕೆಂದರೆ ಮುಂದಿನ ಚಿಹ್ನೆಯು ನಿಮ್ಮ ಹಣೆ ಬರಹವನ್ನು ನೇರವಾಗಿ ಸೂಚಿಸಲಿದೆ. ಇದು ಸಂಪತ್ತಿಗೂ ಸಂಬಂಧಪಟ್ಟಿದೆ. ನೀವು ಈ ಚಿಹ್ನೆಯನ್ನು ನೋಡಿದರೆ ಕಾಲ ಬದಲಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ತೀರಾ. ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನದಲ್ಲಿ ಹಂಚಿಕೊಳ್ಳಲಿರುವಂತಹ ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ, ಏಕೆಂದರೆ ಇವು ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಕಾಣಿಸಿಕೊಳ್ಳುವಂತಹ ಅದ್ಭುತವಾದ ಚಿಹ್ನೆಗಳು ಮತ್ತು ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯ ನಿಮಗೆ ಸಂಭವಿಸಿದರೂ ಅದು ಖಂಡಿತವಾಗಿ ಮಾತ್ರೆಯ ಒಂದು ಶ್ರೀಮಾತ್ರೆಯ ಕೃಪೆಯಿಂದಾಗಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ಈಗಾಗಲೇ ಪ್ರಾರಂಭವಾಗಿದೆ. ಮೊದಲ ಸತ್ಯವೆಂದರೆ ಇದ್ದಕ್ಕಿದ್ದಂತೆ ಸ್ಥಗಿತಗೊಂಡ ಕೆಲಸವು ಮುಂದುವರಿಯಲು ಪ್ರಾರಂಭವಾಗುತ್ತದೆ. ನೀವು ಕೆಲಸ ಮಾಡುತ್ತಿರುವಂತಹ ಕೆಲಸಗಳು ಮುಂದುವರಿಯಲು ಆರಂಭವಾಗುತ್ತದೆ. ನೀವು ನಿರಂತರವಾಗಿ ತೊಂದರೆಗೆ ಒಳಗಾಗುತ್ತಿದ್ದರೆ ಪ್ರತಿ ಬಾರಿಯೂ ನಾನು ಏನಾದರೂ ಅಡಚಣೆಯನ್ನು ಎದುರಿಸುತ್ತಿದ್ದೇನೆ, ಇದ್ದಕ್ಕಿದ್ದಂತೆ ದಾರಿ ತೆರೆದುಕೊಳ್ಳುತ್ತಿತ್ತು. ಮತ್ತು ಆಶ್ಚರ್ಯಕರ ವಿಚಾರವೆಂದರೆ ನಿಮ್ಮನ್ನು ಎಂದಿಗೂ ಕೂಡ ಬೆಂಬಲಿಸದ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಈ ಒಂದು ವಿಚಾರದಲ್ಲಿ ನೀವು ದೇವರನ್ನ ಖಂಡಿತವಾಗಿ ನಂಬಬೇಕಾಗುತ್ತದೆ, ಏಕೆಂದರೆ ನಿಮ್ಮ ಹಣೆ ಬರಹ ಸ್ಪಷ್ಟವಾಗಿ ಬದಲಾಗುತ್ತದೆ. ನಂತರ ನಿಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಖಂಡಿತವಾಗಿ ಯಾವುದಾದರೂ ಕೈ ಸಹಾಯಕ್ಕೆ ಬಂದೇ ಬರುತ್ತದೆ. ಇದು ಪ್ರಮುಖವಾಗಿರುವಂತಹ ಸೂಚನೆಯಾಗಿರುತ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸು ಒಂದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ಯೋಚಿಸುತ್ತಿದ್ದರೆ, ಒಂದು ಹೊಸ ವ್ಯವಹಾರ ಪ್ರಾರಂಭಿಸಬೇಕು, ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು, ಯಾರನ್ನ ಸಂಪರ್ಕಿಸಬೇಕು ಅಥವಾ ಒಂದು ಸ್ಥಳಕ್ಕೆ ಹೋಗಬೇಕು ಎಂಬ ಭಾವನೆ ಪದೇ ಪದೇ ಬರುತ್ತಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ದೇವರು ನಮ್ಮ ಆತ್ಮದ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾರೆ. ಹೊರಗಿನ ಪ್ರಪಂಚ ಗೊಂದಲದಿಂದ ತುಂಬಿರಬಹುದು, ಆದರೆ ಆತ್ಮದ ಧ್ವನಿ ಸದಾ ಸ್ಪಷ್ಟವಾಗಿರುತ್ತದೆ. ನೀವು ಯಾವುದಾದರೂ ಕಾರ್ಯದ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ರೆ ಅದರ ಹಿಂದೆ ಒಂದು ಕಾರಣ ಇರಬಹುದು. ದೇವರು ನಿಮ್ಮನ್ನ ಸರಿಯಾದ ದಿಕ್ಕಿನತ್ತ ಕೊಂಡೊಯ್ಯಲು ಪ್ರಯತ್ನಿಸ್ತಾ ಇರಬಹುದು. ಅನೇಕ ರೀತಿಯ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನದ ದೊಡ್ಡ ದೊಡ್ಡ ನಿರ್ಧಾರವನ್ನ ಇಂತಹ ಒಳಗಿನ ಪ್ರೇರೇಪಣೆಯ ಆಧಾರದ ಮೇಲೆ ತೆಗೆದುಕೊಂಡಿದ್ದಾರೆ. ಅಂಥದ್ರಲ್ಲಿ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಈ ಸಮಯ ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಜುಲೈ ತಿಂಗಳು ಅತ್ಯದ್ಭುತವಾಗಿರುವಂತಹ ಸಮಯ. ಜೂನ್ ಮುಗಿದ ನಂತರ ಜುಲೈ ಆರಂಭವಾಗುತ್ತೆ. ಈ ಒಂದು ಜುಲೈ ಆರಂಭದಿಂದ ಕೊನೆಯವರೆಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತದೆ. ಆದರೆ ಈ ಒಂದು ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಅದನ್ನು ಆಶ್ಚರ್ಯಕರವಾದ ವಿಚಾರ ಅಂತ ಅಂದ್ಕೊಂಡು ಕೂಡ ನಿಮ್ಮನ್ನು ಎಂದಿಗೂ ಬೆಂಬಲಿಸದೇ ಇರುವಂತಹ ಕೆಲವೊಂದಿಷ್ಟು ಜನರ ಸಹಾಯವನ್ನು ಪಡೆದುಕೊಳ್ತೀರಾ. ಆದರೆ ಎರಡನೆಯ ಸತ್ಯ ಅಂದರೆ ಇದಕ್ಕಿಂತ ದೊಡ್ಡದಾಗಿರುತ್ತೆ. ಹಣಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆ ನಿಮ್ಮ ಮನೆಯಲ್ಲಿ ಸಂಭವಿಸುತ್ತದೆ. ಹೌದು, ಸಿಲುಕಿಕೊಂಡ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಅಥವಾ ಹೊಸ ಗಳಿಕೆಯ ಮಾರ್ಗವು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುತ್ತದೆ. ಅನೇಕ ರಾಶಿಯವರಿಗೆ, ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಊಹಿಸದೇ ಇದ್ದರೂ ಕೂಡ ಅವಕಾಶಗಳು ಸಿಗುತ್ತದೆ. ಆದರೆ ಒಂದು ವಿಚಾರವನ್ನು ನೆನಪಿಡಬೇಕು, ಹಣ ಬರಲು ಪ್ರಾರಂಭಿಸಿದ ತಕ್ಷಣ ಕೆಲವರು ನಿಮ್ಮನ್ನು ನೋಡಲು ಪ್ರಾರಂಭಿಸುತ್ತಾರೆ. ನಿಮ್ಮ ಪ್ರಗತಿಯನ್ನು ನೋಡಿ ನಿಮಗೆ ಅಸೂಯೆ ಉಂಟಾಗುತ್ತದೆ. ಆದ್ದರಿಂದಾಗಿ ಎಲ್ಲರನ್ನ ಕುರುಡರಾಗಿ ನಂಬಬಾರದು. ಅತ್ಯಂತ ವಿಶೇಷವಾಗಿರುವ ಮೂರನೇ ಸಿಹಿ ಸುದ್ದಿ ಅಂದರೆ ಅತಿ ದೊಡ್ಡ ಸತ್ಯ ಅಂತ
ಅಂದರೆ ನೀವು ಯಾರ ಮಾತನ್ನು ಕೇಳಿ ನಿಮ್ಮ ಜೀವನದಿಂದ ಒಂದು ಭಾರವಾದ ಹೊರೆಯನ್ನು ತೆಗೆದುಹಾಕಬೇಕು. ರಾತ್ರಿ ಇಡೀ ನಿಮ್ಮನ್ನು ಎಚ್ಚರವಾಗಿಟ್ಟಿದ್ದ ಚಿಂತೆ, ನೀವು ಅನುಭವಿಸಿರದಾದ ಒಂದು ನೋವು, ಚಡಪಡಿಕೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಮತ್ತು ಮನಸ್ಸು ಶಾಂತವಾಗಲು ಪ್ರಾರಂಭಿಸಿದಾಗ ವಿಧಿಯ ಬಾಗಿಲು ತೆರೆಯಲು ಪ್ರಾರಂಭಿಸುತ್ತದೆ. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಎಚ್ಚರಿಕೆ ಇದೆ. ಮುಂದೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿಲ್ಲದಿದ್ದರೂ ನೀವು ಸೋಮಾರಿತನ ಅಥವಾ ಭಯದಲ್ಲಿ ಮುಳುಗಿದರೆ ಅದು ಅಲ್ಲಿಯೇ ಇದ್ದರೂ ಸಹ ನೀವು ಅವಕಾಶವನ್ನು ಕಳೆದುಕೊಳ್ಳಬಹುದು. ಏಕೆಂದರೆ ದೇವರು ದಾರಿ ತೋರಿಸುತ್ತಾನೆ, ಆ ವ್ಯಕ್ತಿ ತಾನಾಗಿಯೇ ದಾರಿಯಲ್ಲಿ ನಡೆಯಬೇಕು ಮತ್ತು ಆಗ ಮುಂದೆ ಬರುವಂತಹ ಯಾವುದೇ ರೀತಿಯ ಕಷ್ಟ, ನಿಶ್ಚಲ ಭಯ, ಅದೃಷ್ಟವನ್ನು ಬದಲಾಯಿಸುವಂತಹ ಪರಿಹಾರಕ್ಕೆ ನೇರವಾಗಿ ಸಂಬಂಧಿಸಿರ್ತಕ್ಕಂಥ ವಿಚಾರಗಳ ಮೇಲೆ ಗಮನ ಕೊಡಬೇಕು. ಈಗ ನಾವು ಪರಿಹಾರದ ಬಗ್ಗೆ ಮಾತನಾಡೋದಾದರೆ, ಮೊದಲನೇದಾಗಿ ನಿಮ್ಮ ಜೀವನದ ಹಣೆ ಬರಹದ ಬಾಗಿಲನ್ನು ತೆರೆಯಬಹುದಾದ ವಿಶೇಷವಾದ ಪರಿಹಾರ ಅಂತಂದರೆ, ನೀವು ಮಾಡುವಂತಹ ದೊಡ್ಡ ತಪ್ಪು ಏನು ಅಂತಂದರೆ, ನಿಮಗೆ ಗೊತ್ತೋ ಗೊತ್ತಿಲ್ಲದೆ ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇರ್ತೀರಾ. ಆದರೆ ನೀವು ನಿಮ್ಮ ನಂಬಿಕೆ ಮತ್ತು ನಿಯಮಗಳನ್ನು ಮರೆತು ಬಿಟ್ಟಿರ್ತೀರಾ. ನಾವು ಅದನ್ನು ನಂಬಿಕೆ ಇಲ್ಲದೆ ಮಾಡಿಬಿಡ್ತೀವಿ. ಪರಿಹಾರವು ಪೂರ್ಣ ಫಲಿತಾಂಶವನ್ನು ಎಂದಿಗೂ ನೀಡೋದಿಲ್ಲ. ಆದ್ದರಿಂದ ನಾನು ಈಗ ನಿಮಗೆ ಹೇಳಲು ಹೊರಟಿರುವಂತಹ ವಿಷಯವನ್ನು ಖಂಡಿತವಾಗಿ ಅನುಸರಿಸಬೇಕು. ಸೋಮವಾರ ರಾತ್ರಿ ಮಲಗುವ ಮುನ್ನ ಅದನ್ನು ನಿಮ್ಮ ದಿಂಬಿನ ಬಳಿ ಇಟ್ಟುಕೊಳ್ಳಬೇಕು. ಖಂಡಿತವಾಗಿ ಒಂದು ಸಣ್ಣ ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿ ಅದರ ಒಳಗೆ ನೀವು ₹1 ನಾಣ್ಯವನ್ನು ಹಾಕಬೇಕು ಮತ್ತು ಒಂದು ಏಲಕ್ಕಿಯನ್ನು ಹಾಕಬೇಕು. ಅದಾದ ನಂತರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಸ್ನಾನವನ್ನು ಮಾಡಿದ ನಂತರ ಆ ನೀರನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಬಳಿ ಇರುವಂತಹ ಅರಳಿ ಮರದ ಗಿಡಕ್ಕೆ ಸುರಿದು ಬರಬೇಕು. ಈ ರೀತಿಯಾಗಿ ಮಾಡಿ ಬಂದು ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಬೆಳಗಿ ಬಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುತ್ತದೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಈಗ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಆಲಿಸಬೇಕಾದ ಮುಖ್ಯವಾದ ವಿಚಾರ ಅಂದರೆ, ಅನೇಕ ಜನರು ದೇವರನ್ನ ಪೂಜೆ ಮಾಡ್ತಾರೆ. ಅವರ ಅಭ್ಯಾಸಗಳು ಅವರ ಹಣೆ ಬರಹವನ್ನು ನಿರ್ಧರಿಸುತ್ತದೆ ಮತ್ತು ನಂತರ ಅವರು ಹೇಳುತ್ತಾರೆ, ನಮಗೆ ಯಾವುದೇ ಫಲಿತಾಂಶಗಳು ಏಕೆ ಸಿಗುತ್ತಿಲ್ಲ. ಆದ್ದರಿಂದ ನಾವು ನಿಮಗೆ ಹೇಳಲಿರುವ ವಿಚಾರವನ್ನು ನೀವು ಹಗುರವಾಗಿ ತೆಗೆದುಕೊಳ್ಳಬಾರದು. ಮೊದಲು ನೀವು ಏನು ಮಾಡಬೇಕು, ಖಂಡಿತವಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೈಗಳನ್ನು ನೋಡಿಕೊಂಡು ದೇವರ ಮಂತ್ರವನ್ನು ಜಪಿಸಬೇಕು. ನಿಮ್ಮ ಮಾನಸಿಕ ಶಕ್ತಿಯನ್ನು ಬಲಿಷ್ಠವಾಗಿ ಮಾಡಿಕೊಳ್ಬೇಕು. ನೀವು ಜೀವನದಲ್ಲಿ ಯಾವುದೇ ರೀತಿಯ ಮಹಾನ್ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ, ಮನೆಯಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೂ ಕೂಡ ನಿಮ್ಮ ಜೀವನದ ಯಾವ ರೀತಿ ಬೆಳೆದು ಬಂದಿರತಕ್ಕಂಥ ಒಂದು ವಿಚಾರವನ್ನು ನೆನಪಿಸ್ಕೊಳ್ಬೇಕು. ಸಂಪತ್ತು ಮತ್ತು ಶಾಂತಿ ಎರಡೂ ಕೂಡ ನಿಮ್ಮ ಜೀವನಕ್ಕೆ ಬರುತ್ತದೆ. ಅದೇ ರೀತಿ ನೀವು ಬಡತನವನ್ನು ಕೂಡ ಆವರಿಸಿಕೊಳ್ಳುವಂತಹ ಕಷ್ಟಗಳನ್ನು ಕೂಡ ಮೈ ಮೇಲೆ ಎಳೆದುಕೊಳ್ಳಬಹುದು. ಏಕೆಂದರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಸಣ್ಣ ಪುಟ್ಟ ತಪ್ಪು ನಿಮ್ಮನ್ನು ಖಂಡಿತವಾಗಿ ಬಡತನಕ್ಕೆ ತಳ್ಳುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಬಿಡಬೇಡಿ. ನಿಮ್ಮ ಹತ್ತಿರ ಯಾವ ವಸ್ತುಗಳಿದೆಯೋ ಆ ವಸ್ತುವಿಗೆ ಕೃತಜ್ಞರಾಗಿರಿ. ಆಗ ನಿಮಗೆ ಭಗವಂತ ಜಾಸ್ತಿ ಆಗಿರುವಂತಹ ಒಂದು ಅದೃಷ್ಟದ ಬಾಗಿಲನ್ನು ತೆರೀತಾನೆ. ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿರಿ. ಪ್ರತಿದಿನ ದೇವರಿಗೆ ಪೂಜೆಯನ್ನು ಸಲ್ಲಿಸಿ. ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ಯಾರೂ ಕೂಡ ಹಾಳು ಮಾಡಲು ಬಿಡಬೇಡಿ. ಏಕೆಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ಜನರು ನಿಮ್ಮೊಂದಿಗೆ ನಗುತ್ತಾರೆ, ಆದರೆ ಒಳಗೊಳಗೆ ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುತ್ತಾರೆ. ಆದ್ದರಿಂದ ನಿಮ್ಮ ಮಾತುಕತೆ ಏನಿದ್ರು ಕೂಡ ಭಗವಂತನ ಜೊತೆ ಸ್ಪಷ್ಟವಾಗಿರಲಿ. ನಿಮ್ಮ ಕನಸುಗಳನ್ನು ಸ್ಪಷ್ಟವಾಗಿಟ್ಕೊಳ್ಳಿ, ಗುರಿಯನ್ನು ಸ್ಪಷ್ಟವಾಗಿಟ್ಕೊಳ್ಳಿ. ಆಗ ಮಾತ್ರ ನೀವು ನಿಮ್ಮ ವಿಶೇಷವಾದ ಗುರಿಯ ಬಾಗಿಲನ್ನು ತಲುಪುವುದಕ್ಕೆ ಸಾಧ್ಯವಾಗುತ್ತೆ. ಮಿಥುನ ರಾಶಿಯವರೇ, ಈ ಒಂದು ವಿಶೇಷವಾಗಿರುವಂತಹ ಒಂದು ಹುಣ್ಣಿಮೆ ನಂತರ ನಿಮ್ಮ ಬಾಳು ಬಂಗಾರವಾಗುವಂತಹ ಸಮಯ. ಈ ಒಂದು ಅದೃಷ್ಟವನ್ನು ಮತ್ತು ಈ ಒಂದು ವಿಶೇಷವಾಗಿರುವ ಸಂಕೇತವನ್ನು ಮಿಸ್ ಮಾಡಿಕೊಳ್ಬೇಡಿ. ನಾವು ತಿಳಿಸಿರುವಂತಹ ಪ್ರತಿಯೊಂದು ಎಚ್ಚರಿಕೆಯನ್ನು ಅನುಸರಿಸಿ. ನೀವು ಈ ನೋವುಗಳನ್ನು ಬಹಳ ದಿನಗಳಿಂದ ಮರೆ ಮಾಡ್ತಾ ಇದ್ದೀರಾ. ಎಲ್ಲ ನೋವುಗಳು, ಹೋರಾಟಗಳು ವ್ಯರ್ಥವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಹೊಸದಾದ ಕಾಲ ಮತ್ತೆ ಬರ್ತಾ ಇದೆ. ಈ ಕಾಲದಲ್ಲಿ ಇರ್ತಕ್ಕಂಥ ಯಾವುದೇ ಕೆಟ್ಟ ಪರಿಸ್ಥಿತಿಗಳು ನಿಮ್ಮಿಂದ ದೂರವಾಗುತ್ತೆ. ಸಂತೋಷದ ಸಮಯ ನಿಮಗಾಗಿ ಕಾಯ್ತಾ ಇದೆ. ನಾಳೆ ನಿಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಕಷ್ಟಗಳ ಒಂದು ಪರೀಕ್ಷೆಗಳನ್ನು ಜಯಿಸಿರುವಂತಹ ನಿಮಗೆ ಯಾವಾಗಲೂ ಕೂಡ ಜಯ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಸಿಕ್ಕಿಬಿಡುತ್ತದೆ. ಮುಖ್ಯವಾಗಿ ದೇವರನ್ನ ನಂಬಿರಿ. ಎಂದಿಗೂ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಏಕೆಂದರೆ ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಾಗ ದೇವರು ನಿಮಗೆ ಸಹಾಯ ಮಾಡುತ್ತಾನೆ, ಹೊಸ ದಾರಿಯನ್ನು ತೋರಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ದಾರಿ ತೆರೆದುಕೊಳ್ಳುತ್ತದೆ. ತಾಳ್ಮೆಯಿಂದ ಈಗ ಮುಂದುವರಿಯೋದು ಮಾತ್ರ ನಿಮ್ಮ ಕೆಲಸವಾಗಿರುತ್ತದೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.